ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳಿಂದ ಈ ಸಂದರ್ಭದಲ್ಲಿ ಸಮಸ್ತ ನಾಗರಿಕರಿಗೆ ಸಂದರ್ಭದಲ್ಲಿ ನಾನು ಕೋರಕ್ಕೆ ಬಯಸುತ್ತೇನೆ. ಬಂಧುಗಳೇ, ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡಬೇಕಂತಂದ್ರೆ ಏನು ನಾವು ಗಮನಿಸಬೇಕು ಅಂತಂದ್ರೆ ಸ್ವಾರ್ಥ ಭಾಷಣ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಏನು ಎತ್ತಿನ ಚಿತ್ರಪಟವನ್ನು ಪ್ರಸ್ತಾಪ ಮಾಡಲು ಅದರಲ್ಲಿ ಎಲ್ಲ ಧರ್ಮಗಳಿಗೆ ಎಲ್ಲ ಸಮುದಾಯಗಳಿಗೆ ಕೆಳವರ್ಗದವರಿಗೆ ಮೇಲ್ವರ್ಗದವರಿಗೆ ಎಲ್ಲರಿಗೂ ಕೂಡ ಸೇರಿದಂತ ಒಬ್ಬ ಮುಖಂಡರು ಏಕೈಕ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರಿಗೂ ಕೂಡ ಸೇರಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಎಲ್ಲರಿಗೂ ಸೇರಂತ ಒಬ್ಬ ನಾಯಕ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮನೆಯಲ್ಲಿ ನಾವು ಯಾರಾದ್ರೂ ಪೂಜೆ ಮಾಡ್ತೀವಿ, ಮನೆಯಲ್ಲಿ ಶಿವಾರಾಧನೆ ಮಾಡುವ ಶಿವಾರಾಧನೆ ಮಾಡ್ತಾರೆ, ವಿಷ್ಣು ಆರಾಧನೆ ಅದೇ ತರದಲ್ಲಿ ಅಲ್ಲ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಕ್ರೈಸ್ಟ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಮನೆ ವ್ಯಾಪ್ತಿಯಲ್ಲಿ ವೈಯಕ್ತಿಕವಾಗಿ ಯಾರು ಏನೇ ದೇವರುಗಳನ್ನ ಪಾಲನೆ ಮಾಡಬಹುದು. ಆದ್ರೆ ಹೊರಗಡೆ ಬಂದು ಸಮಾಜ ಮಧ್ಯೆ ಇದ್ದಂತ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ಪಾಲನೆ ಮಾಡುವಂಥದ್ದು ಒಂದೇ ಒಂದು ಧರ್ಮಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸುಮಾರು 95 ಭಾಗದಷ್ಟು ಜನ ಚತುರ್ವರ್ಣದ ವ್ಯವಸ್ಥೆ ಹೊರಗಿರುವಂಥದ್ದು ನಾವು ನೀವು ಕೂಡ ಎಲ್ಲ ನೋಡಿರ್ತಕ್ಕಂಥದ್ದು. ಈ ಚತುರ್ವರ್ಣದ ವ್ಯವಸ್ಥೆಯ ಹೊರಗಿದ್ದವರನ್ನ ಸಮಾಜಮುಖಿ ಪ್ರಮುಖವಾದಂತ ಮಾರ್ಗಕ್ಕೆ ತಂದಂತ ಮಹಾನುಭಾವರು ಪುರುಷೋತ್ತಮ ಯಾರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಸಂದರ್ಭದಲ್ಲಿ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತುಂಬಾ ಅದ್ದೂರಿಯಾಗಿದೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಪಾತವಿಲ್ದಿರ ಜಾತಿ ಮತವಿಲ್ದಿರ ಎಲ್ಲರೂ ಸೇರಿಕೊಂಡು ಒಂದು ವಿಶ್ವದ ಅತಿ ದೊಡ್ಡ ನಾಯಕನ ಹಬ್ಬವನ್ನು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಮಾಡಲಾಗಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಸಮಸ್ತ ಜನ ಆಚರಣೆ ಮಾಡಿದ್ರು. ಮತ್ತೆ ಹಾಗಾಗಿ ಈ ಒಂದು ತಾಲೂಕಿನಾದ್ಯಂತ ನಮ್ಮ ಶಾಸಕರಾದ ಮತ್ತೆ ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಕಾರರು ತುಂಬಾ ಜನ ಆಗಮಿಸಿದ್ರು. ಹಾಗಾಗಿ ತಾಲೂಕಿನಾದ್ಯಂತ ಇಷ್ಟೊಂದು ದೊಡ್ಡ ಸಮಾರಂಭಕ್ಕೆ ಎಲ್ಲರೂ ಬಂದಿದ್ದಾರೆ. ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಕಣ್ಮನೆಯಾದ ಚೇತನ್ ಅವರು ಹಲವಾರು ಸ್ಟೇಜ್ ಈ ಒಂದು ಮುಂದಿನ ದಿನ ಕಾರ್ಯಕ್ರಮ ಅದ್ದೂರಿಯಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಹೊಸಕೋಟೆಯಲ್ಲಿ ಅದ್ದೂರಿಯಾದಂತ ಒಂದು ಕಾರ್ಯಕ್ರಮನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಇವತ್ತು ಆಯೋಜನೆ ಮಾಡಿದ್ರು. ಈ ಒಂದು ಬಾಬಾ ಸಾಹೇಬರ ಹುಟ್ಟು ಹೋರಾಟ ಅವರು ನೀಡಿದಂತ ಒಂದು ಸಂವಿಧಾನದ ಆಶಯಗಳಿಂದ ಇವತ್ತು ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ವಿ. ಇವತ್ತು ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಕಾನೂನುಗಳಾಗ್ಲಿ ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ನಿರ್ಣಯಗಳಾಗ್ಲಿ ಎಲ್ಲವೂ ಸಹ ಸಂವಿಧಾನದ ಅಡಕವಾಗಿ ಸಂವಿಧಾನದ ವಿಚಾರಧಾರೆಗಳಿಂದ ಇವತ್ತು ಕೇಂದ್ರದಲ್ಲಿ ಸರ್ಕಾರ ನಡೀತಾ ಇದೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿದಂತ ಒಂದು ಸಂವಿಧಾನದ ಒಂದು ಕೊಡುಗೆ ಇವತ್ತು ನಮ್ಮ ಜನತೆಗೆ ಏನ್ ಅಸ್ಪೃಶ್ಯತೆ ಇಡೀ ಶೋಷಿತ ಅಸ್ಪೃಶ್ಯ ಜನಗಳು ಮತ್ತು ಇಡೀ ದೇಶದ ಮಹಿಳೆಯರು ಇಡೀ ದೇಶದ ಬಡವರು ಇವತ್ತು ದೇಶ ನಡೀತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ಸಂವಿಧಾನ. ಅದರಿಂದ ಇವತ್ತು ಹೊಸಕೋಟೆ ತಾಲೂಕಲ್ಲಿ
ಬಲಗೈ ಸಮಾಜದಿಂದ ದಿಶೆಯಲ್ಲಿ ತಾಲೂಕಲ್ಲಿ ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೀವಿ. ಮುಂದೆ ಇದಕ್ಕಿಂತ ದುಪ್ಪಟ್ಟ ಮಾಡಿ ಇನ್ನೂ ಹೆಚ್ಚಿನ ಜನಗಳು ಬಾಬಾ ಸಾಹೇಬ್ ಅಭಿಮಾನಿಗಳ ತಾಲೂಕಲ್ಲಿ ಸೇರಿ ಮುಂದೆ ಬರ್ತಕ್ಕಂಥ 136ರ ಜಯಂತಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯೋಜನೆ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಜೈ ಭೀಮ್. ನಮಗೆ ಜೀವನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಬ್ಬದ ಪ್ರಯುಕ್ತ ಹೊಸಕೋಟೆಯಲ್ಲಿ ತಾಲೂಕಾಡಳಿತದಿಂದ ಇವತ್ತು ನಾವು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಇಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ. ನಮ್ಮ ಜನಪ್ರಿಯ ಶಾಸಕರಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಾರೆ. ಬಾಬಾ ಸಾಹೇಬ್ ಸಿದ್ಧಾಂತ ಒಂದೇ, ಯಾರು ನುಡಿದಂತೆ ನಡೀತಾರೆ ಅದು ಬಾಬಾ ಸಾಹೇಬ್ ಸಿದ್ಧಾಂತ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತಾಡಿದಾರೆ, ನಾವು ಯಾವ ಜಾತಿಯಲ್ಲಿ ಹುಟ್ಟುತ್ತೀವೋ ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೀವೋ ನಮ್ಗೆ ಯಾಕೆ ಗೊತ್ತಿರಲ್ಲ, ಆದ್ರೆ ನಮ್ಮ ಸಾವು ಚರಿತ್ರೆಯಲ್ಲಿ ಇರ್ಬೇಕು. ಅಂತ ಚರಿತ್ರೆಯಲ್ಲಿರೋ ಕೆಲಸ ಮಾಡಬೇಕಂತ ನಾವು ಸಮಾಜಮುಖಿಯಾಗಿ ಸಮುದಾಯದ ಮುಖಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ಬೇಕು. ಯಾರೇ ಆಗಲಿ ದಿಕ್ಕೋತ್ಸಕ್ಕೆ ಯಾರು ಮಾಡಬಾರ್ದು ಅಂತ ಇವತ್ತು ನಮ್ಮ ಚೇತೂರ್ ಅವರು ತುಂಬಾ ಅದ್ಭುತವಾಗಿ ಒಂದು ಪಲ್ಲಕ್ಕಿಯನ್ನು ಬಾಬಾ ಸಾಹೇಬರ ಪಲ್ಲಕ್ಕಿಯನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ನಮ್ಮ ಹೆಸರಾಂತ ಕಲಾವಿದರಾದಂತಹ ಅರುಣ್ ತಮ್ಮ ಭೂಮಿತಾಯಿ ಕಲಾಬಲಗಳನ್ನು ಕರೆಸಿ ತುಂಬಾ ಅದ್ಭುತವಾದಂತಹ ಹಾಡುಗಳಾಡ್ತಿದ್ದಾರೆ. ಚೇತೂರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಲೀಡರ್ ಆಗಿ ಬೆಳೀಲಿ, ಬಾಬಾ ಸಾಹೇಬ ಆಶೀರ್ವಾದ ಯಾವಾಗಲೂ ಚೇತು ಮೇಲೆ ಇರಲಿ ಅಂತ ಎಲ್ಲ ಮಾಡಿದ್ದಾರೆ. ಎಲ್ಲ ಪಾಪ ನಮ್ಮ ಚೇತು ಅವರು ತುಂಬಾ ರಾತ್ರಿಯಿಂದ ಶ್ರಮಪಟ್ಟು ಪಲ್ಲಕ್ಕಿ ಒಳಗಡೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಆಯೋಜನೆ ಮಾಡಿ ಎಲ್ಲ ಕಾರ್ಯಕ್ರಮಕ್ಕೆ ಪೂರ್ತಿ 99% ಚೇತುದಲ್ಲಿ ಕಂಡಿದ್ದೀನಿ. ಚೇತುಗೆ ಬಾಬಾ ಸಾಹೇಬ್ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ 135ನೇ ಹಬ್ಬದ ಅಂಬೇಡ್ಕರ್ ಜಯಂತಿ ನಮ್ಗೆ ಹಬ್ಬನ ಇದು ಹೇಳ್ಬೇಕಂದ್ರೆ ನಮ್ಗೆ ಬಾಬಾ ಸಾಹೇಬ್ರೆ, ಯಾಕಂದ್ರೆ ನಮ್ಗೆ ಯಾರು ದೇವರಲ್ಲ ಬಾಬಾ ಸಾಹೇಬ್ರೆ, ಯಾರು ಏನಾದ್ರು ಹೇಳ್ಕೋಬಹುದು. ಸುಮ್ಮನೆ ಯಾರೇ ಆಗ್ಲಿ ದಿಕ್ತಪ್ಪ ಕೆಲಸ ಯಾರು ಮಾಡಬಾರ್ದು. ಯಾಕಂದ್ರೆ ಇವತ್ತು ನಾವೇನಾದ್ರೂ ಈ ಮಟ್ಟಕ್ಕೆ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ರ ಭಿಕ್ಷೆ. ಇನ್ನು ಮತ್ತೊಮ್ಮೆ 135ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ವಿಶ್ವ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಮೊದಲನೇದಾಗಿ. ಮತ್ತು 153 ಅಧಿಕ ದೇಶಗಳಲ್ಲಿ ಇವತ್ತು ವಿಶ್ವರತ್ನ ಬಾಬಾ ಸಾಹೇಬರ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅಸ್ಪೃಶ್ಯತೆಯ ಏನು ನಮ್ಮ ಸಮುದಾಯ ಇದೆ ಆ ಸಮುದಾಯಕ್ಕೆ ಇವತ್ತು ಒಂದು ಹುಟ್ಟಿದ ಹಬ್ಬ, ಬಹಳ ಹಬ್ಬದ ರೀತಿ ಅಂಬೇಡ್ಕರ್ ಹಬ್ಬ ಎಂದು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸುಮಾರು ಊರುಗಳಿಗೆ ಹೋಗಿ ಬಾಬಾ ಸಾಹೇಬ್ರ ಒಂದು ಪುತ್ಥಳಿಗಾಗ್ಲಿ ಭಾವಚಿತ್ರಕ್ಕಾಗ್ಲಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಸುಮಾರು ಜಾಗಗಳಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಿರ್ತಾರೆ. ಹಾಗೂ ವಿಶೇಷವಾಗಿ ಹೊಸಕೋಟೆ ತಾಲೂಕು ವತಿಯಿಂದ ಇವತ್ತು ನಾವು ಅಂಬೇಡ್ಕರ್ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಈ ಹಬ್ಬಕ್ಕೆ ನಮ್ಮ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಇವತ್ತು ತಾಲೂಕು ಕಚೇರಿ ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈಗಾಗಲೇ ಊಟದ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪಾನಕ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಮ್ಮ ಸಹೋದರಾದಂಥ ಚೇತನ್ ರವರು ಬಾಬಾ ಸಾಹೇಬ್ರ ಪುತ್ಥಳಿಯನ್ನ 2 ಪುತ್ಥಳಿಗೆ ಪಲ್ಲಕ್ಕಿ ಉತ್ಸವ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 100 ಅಡಿ ಎತ್ತರದ ಕ್ರೈನಿನ ಮುಖಾಂತರ ಪಲ್ಲಕ್ಕಿಯ ಮೆರವಣಿಗೆಯನ್ನ ಈಗಾಗಲೇ ಅಂಬೇಡ್ಕರ್ ಕಾಲೋನಿಯಿಂದ ತಾಲೂಕು ಕಚೇರಿಗೆ ಆಗಮಿಸಿ ಮಾಲಾರ್ಪಣೆ ಮಾಡಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಎಂದರಂದ್ರೆ ಯಾವತ್ತೂ ಕೂಡ ಎಂದಿಗೂ ಕೂಡ ಬಾಬಾ ಸಾಹೇಬ್ರ ಹಾಡುಗಳನ್ನ ನಾವು ಬಹಳ ಕೇಳ್ತಾ ಇರಬೇಕು. ಆ ಒಂದು ಜನಕ್ಕೆ ಈ ಒಂದು ಇಂಪಾದ ಬಾಬಾ ಸಾಹೇಬ್ರ ಹಾಡುಗಳನ್ನ ಕೇಳಿಸುವ ಮುಖಾಂತರ ಚೇತನ್ ಅವರು ಸುಗಮ ಸಂಗೀತ ವಿಶೇಷ ಪ್ರಖ್ಯಾತಿ ಆಗಿರ್ತಕ್ಕಂಥ ಇವ್ರನ್ನ ಕರೆಸಿ ವಿಶೇಷವಾಗಿ ಬಾಬಾ ಸಾಹೇಬ್ರ ಗೀತೆಗಳನ್ನು ಕೂಡ ಆಡಿಸಿದ್ದಾರೆ ಮತ್ತು ನಮ್ಮೆಲ್ಲರ ಮನ ಗೆದ್ದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ಏನು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಜಯಂತಿಯನ್ನ ಇನ್ನೂ ಹೆಚ್ಚಿನ ರೀತಿ ನಾವು ತಾಲೂಕಿನಲ್ಲಿ ಇನ್ನ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅಭಿವೃದ್ಧಿಯಾಗಿ ಮತ್ತು ಇನ್ನಷ್ಟು ಡಿಫ್ರೆಂಟ್ ರೀತಿಯಲ್ಲಿ ಕೂಡ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸಹೋದರ ಚೇತನ್ ರವರು ಎಲ್ಲರ ಮುಖಾಂತರ ನಾವು ಕೇಳ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭೀಮ ವಂದನೆಗಳನ್ನು ತಿಳಿಸ್ತಾ ಈ ಅಭಿಮಾನಿಗಳಿಗೆ, ಬಾಬಾ ಸಾಹೇಬ್ರ ಅಭಿಮಾನಿಗಳಿಗೆ, ಅನುಯಾಯಿಗಳಿಗೆ ಬಾಬಾ ಸಾಹೇಬ್ರ ಆಶೀರ್ವಾದ, ಬುದ್ಧರ ಆಶೀರ್ವಾದ ಎಲ್ಲ ಕೂಡ ಅವ್ರ ಮೇಲೆ ಬಸವಣ್ಣನ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕಿರಣ್ ಕುಮಾರ್ ಮತ್ತು ವಿಶೇಷವಾಗಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯಿಂದ ಸುಮಾರು 200 ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದೀವಿ ಇವತ್ತು. ಅದು ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ತಮಟೆ ವಾದ್ಯಗಳು ಕೂಡ ಇತ್ತು.
ಮತ್ತು ಪಲ್ಲಕ್ಕಿ ಉತ್ಸವ ಕೂಡ ಇತ್ತು. ಎಲ್ಲ ಕೂಡ ಅಭಿವೃದ್ಧಿಯಾಗಿ ಎಲ್ಲ ಸುಕ್ಷೇತ್ರವಾಗಿ ಯಾರಿಗೂ ಏನು ತೊಂದರೆ ಆಗದೆ ರೀತಿಯಲ್ಲಿ ಯಾರಿಗೂ ಮನ್ಸು ಬೇಜಾರಾಗದೆ ರೀತಿಯಲ್ಲಿ ಇವತ್ತು ಹೊಸಕೋಟೆ ತಾಲೂಕಿನ ಜನ ಬಾಬಾ ಸಾಹೇಬರ ಮಕ್ಕಳು ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ.